ಮ್ಯಾಮ್ ಮ್ಯಾಮ್ ಫೋಟೋ ಮಾನ ಮರ್ಯಾದಿಲ್ಲ ಕೊಟ್ಬಿಡ್ತೀನಿ ಭಾರಿ ಆಗ್ಬಿಡ್ತು ನಿನಗೆ. ಇವತ್ತು ಕಾಲೇಜ್ ಡೇ. ಎಲ್ಲರೂ ಅವ್ರವ್ರು ಮಾಡಿರೋ ಸಾಧನೆಗೆ ಪ್ರಶಸ್ತಿ ಇಸ್ಕೋಬೇಕಾದ್ರೆ ನಾವು ಏನೋ ಒಂದು ಕಿತ್ ದಬಾಕಿರ್ತೀವಲ್ವಾ, ಸೊ ಅದಕ್ಕೆ ನಮ್ಗೊಂದು ಪ್ರೈಸ್ ಸಿಕ್ಕಿದೆ. ಹೋದ್ಸಲ ಟ್ಯಾಲೆಂಟ್ ಡೇಗೆ ಡ್ಯಾನ್ಸ್ ಆಡಿದೆ, ಸೊ ಅದಕ್ಕೆ ಸಿಕ್ಕಿರೋ ಪ್ರಶಸ್ತಿ. ಕಾಲೇಜಲ್ಲಿ ಭಾಷಣ ಕೇಳಕ್ಕಾಗದೆ ನಾವು ಬೇಕರಿಗೆ ಬಂದು 2 ಜ್ಯೂಸ್ ಕುಡ್ದು ಇಷ್ಟ ಚೆನ್ನಾಗಿರೋ ಕೇಕ್ ನ ಮುಟ್ ನೋಡಿದ್ಮೇಲೆ ಗೊತ್ತಾಯ್ತು ಅದು ಡೆಮೋ ಕೇಕ್ ಅಂತ, ಜಸ್ಟ್ ಅಟ್ರಾಕ್ಷನ್. ಮಧ್ಯಾಹ್ನ ಆಗ್ತಿದ್ದಂತೆ ಊಟಕ್ಕೆ ಮುಗಿಬಿದ್ದ ಜನರಲ್ಲಿ ನಾವು ಒಬ್ರಲ್ಲ ಸೀನಿಯರ್ಸ್ ಜೊತೆ 5-6 ಜನ ನಿಂತ್ಕೊಂಡು ಡಿಸ್ಕಷನ್ ಮಾಡ್ತಿದ್ವಿ ಊಟ ಹಾಕ್ಸ್ಕೊಳ್ಳಕ್ಕೆ ಎಲ್ಲಿ ಗ್ಯಾಪ್ ಅಲ್ಲಿ ನುಗ್ಗೋದು ಅಂತ. ಆದ್ರೆ ಸರ್ ಸೋಲ್ಜರ್ ತರ ಇಲ್ಲೇ ನಿಂತಿದ್ರು. ಸೀನಿಯರ್ಸ್ ಮನ್ಸ್ ಮಾಡಿದ್ರೆ ಆಗದಿರೋ ಕೆಲಸನೇ ಇಲ್ಲ. ಸೊ ಹೇಗೆ ನುಗ್ಗಿ ಮಧ್ಯದಲ್ಲಿ ಊಟ ಹಾಕ್ಸ್ಕೊಂಡು ಕಾಲೇಜ್ ಡೇ ಅಂದ್ಮೇಲೆ ಸ್ಪೀಕರ್ ಸೌಂಡ್ ಗಿಂತ ಗಾಡಿ ಸೌಂಡ್ ಜಾಸ್ತಿ ಇರುತ್ತೆ. ಶಾರ್ಟ್ಸ್ ತಂದ್ರೆ ಇಷ್ಟೊಂದು ಸೌಂಡ್ ಬರುತ್ತೆ ಇಲ್ವಾ, ಈ ಗಾಡಿ ಸೌಂಡ್ ಕೇಳಿ. ನಮ್ಗಿರೋ 2 ಫಂಕ್ಷನ್ ಅಂದ್ರೆ ಇವತ್ತೊಂದು ನಾಳೆ ಒಂದು. ನಾಳೆ ಬಗ್ಗೆ ಮುಂದೆ ಯೋಚನೆ ಮಾಡೋಣ, ಸದ್ಯಕ್ಕೆ ಪ್ರೆಸೆಂಟ್ ನ ಎಂಜಾಯ್ ಮಾಡೋಣ. ಇವತ್ತು ನಮ್ ಫೇವರೇಟ್ ಲೆಕ್ಚರ್ ಹತ್ರ ಒಳ್ಳೆ ಮಂಗಳಾರತಿ ಆಯ್ತು. ಅದು ಯಾಕೆ ಅಂತ ನೀವೇ ತಿಳ್ಕೊಳ್ಳಿ. ಮ್ಯಾಮ್ ಫೋಟೋ ಮಾನ ಮರ್ಯಾದಿಲ್ಲ ಕೊಟ್ಬಿಡ್ತೀನಿ ಭಾರಿ ಆಗ್ಬಿಡ್ತು ನಿನಗೆ. ಮ್ಯಾಮ್ ನೀವು ಬೈರಿ ಮ್ಯಾಮ್ ನೀವು ಬೈರೆ ಚೆನ್ನಾಗಿತ್ತು. ಬೈರಿ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಾರಣ ಆಗಾಗ ವಿಡಿಯೋ ಮಾಡ್ತಾನೆ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಆಮೇಲೆ ನಮ್ಮ ಮ್ಯಾಮ್ ಅವ್ರ ಫೇವ್ರೇಟ್ ಸಾಂಗ್ ಆಡ್ತಿದ್ರು, ಅದನ್ನ ನಾವು ಕಂಟಿನ್ಯೂ ಮಾಡ್ತಿದ್ವು. ಸೊ ಊರಲ್ಲಿ ಸ್ವಲ್ಪ ಕೆಲಸ ಇರೋ ಕಾರಣದಿಂದ ಬೇಗ ಕಾಲೇಜ್ ಬಿಟ್ಟು ಮನೆಗೆ ಹೋದ್ವಿ. ಗೈಸ್, ಎಷ್ಟು ಜನ ವ್ಲಾಗ್ ನ ಮಿಸ್ ಮಾಡ್ಕೊತಿದ್ದೀರಾ ಅಂತ ಮರ್ಯಾದೆ ಕಮೆಂಟ್ ಮಾಡಿ. ಆದಷ್ಟು ಬೇಗ ಎಕ್ಸಾಮ್ ಮುಗಿಸ್ಕೊಂಡು ಒಂದು ಕ್ರೇಜಿ ಕಂಟೆಂಟ್ ಬರೋದಿದೆ, ವೇಟ್ ಮಾಡಿ.